Hi guys, ಹಾಂ I video Nanko Salad. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಅಮರ್ ಕನ್ನಡ ಲಾಗ್ಸ್. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಕಸಿನ್ ಅವ್ರದ್ದು ಸತ್ಯನಾರಾಯಣ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಎವ್ರಿ ಹುಣ್ಣಿಮೆಗೂ ಪೂಜೆನ ಮಾಡ್ತಾರೆ. ಸೊ ನಾವು ಕೂಡ ಹೋಗಿ ಅಭಿಷೇಕನೆಲ್ಲ ಮಾಡಿಕೊಂಡು ಬರ್ತೀವಿ. ಇವತ್ತು ನಮ್ಮ ಮಾವ ಅವರು ಕೂಡ ಊರಿಂದ ಬಂದಿದ್ದರು, ಅವ್ರನ್ನೂ ಕರ್ಕೊಂಡು ಹೊರಟ್ವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಆ್ಯಂಡ್ ಅಲ್ಲಿಂದ ವಾಪಸ್ ಬಂದಮೇಲೆ ಇವರು ಟಿ ವಿ ರಿಪೇರಿಗೆ ಕೊಡಬೇಕು ಅಂತ ತಗೊಂಡು ಹೋಗ್ತಾ ಇದ್ರು. अवतार है काका पड़ता है क्या अज्जू मारता नहीं 11:30 ಹೇಳ್ರಿ, ಏನ್ ಅನಿಸ್ತಾ ಇದೆ ಟಿವಿನ ಬಿಚ್ಕೊಂಡು ರಿಪೇರಿ ಮಾಡಿಸ್ಕೊಂಡು ತಗೊಂಡು ಹೋಗೋದು? ತುಂಬಾ ಕಷ್ಟ ಅನಿಸ್ತಾ ಇದೆ. 6,000 ರೂಪಾಯಿ ಹೇಳ್ತಿದ್ದಾರೆ ಈ ಟಿವಿನ ರಿಪೇರಿ ಮಾಡಿಸೋದಕ್ಕೆ. ಈಗ 6,000 ರೂಪಾಯಿ ನಾನು ಈ ಮಕ್ಕಳ ಹತ್ರನೇ ಇಸ್ಕೊತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ನೀವೇ ಕೊಡಿ, ಶ್ರೀನಿಕಾ ಶ್ರೇಯನ್ಸ್ ಕೊಡಿ. ನೀನ್ 3,000, ನೀನ್ 3,000 ಕೊಡಿ. ಇಬ್ರು ಮಾಡಿಸ್ಕೊಂಡ್ ಬರ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಬರಲ್ಲ ಇದರಲ್ಲಿ. ಬೇಕಂದ್ರೆ ಪಪ್ಪ ಕಾಸು ಕೊಡಿ ಕಾಸು. ನೀವ್ ಹೇಳ್ರಿ ಮಾಮ, ನಿಮ್ಗ ಹೆಂಗ ಅನ್ಸಂತಿದ್ರಿ ಮೊಮ್ಮಕ್ಳು ಟಿವಿ ಹೊಡೆದು ಹಾಕಿದ್ದು? ಹೇಳ್ರಿಲ್ಲ. ಮಕ್ಕಳೆಂಬಳೆ ನಾನು ಬಹಳ ಸಂತೋಷ ಆಗಿದ್ದೇನೆ. ಟಿವಿ ಹೊಡಿಲಿ, ಏನ್ ಬೇಕಾದ್ ಮಾಡ್ಲಿ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತಿದೆ. ವಾವ್, ನೈಸ್. कमाल कर दिया आपने कितने टैलेंटेड हैं आप अमेजिंग. ಇವಾಗ ಟಿವಿ ಕತೆ ಆಯಿತು. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಫ್ರಿಡ್ಜ್ ಮೇಲೆ ಕಣ್ಣು ಹಾಕಿದ್ದಾನೆ. ಈಗ ಇದನ್ನು ಯಾವಾಗ ಹಾಳು ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವಾಗ ಬೆಂಗಳೂರಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇದೆ ಅಲ್ವಾ, ಸೊ ಹೀಗಾಗಿ ನಾನು ಇಂಡಕ್ಷನ್ ತರಿಸ್ಕೊಂಡಿದ್ದೀನಿ. ಬಿಕಾಸ್ ಮನೆಗೆ ಸ್ವಲ್ಪ ಗೆಸ್ಟ್ಗಳು ಬರೋರಿದ್ದಾರೆ. ಇವಾಗಂತೂ ಇವಳು ಕ್ಯಾಮ್ರಾ ನೋಡಿ ಯಾವ ಥರ ಮಾಡ್ತಾರೆ ನೋಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ಮಾಡ್ತಾ ಇದೀಯಾ? ಯಾರಿಗೆ ಬಾ ಹೇಳ್ತಾ ಇದೀಯಾ? ಇಲ್ಲಿ ಇವನ್ನ ಮಲಗಿಸ್ಬಿಟ್ಟು ನಾನು ಕುಕ್ಕಿಂಗ್ ಮಾಡಬೇಕು ಅಂತ ಇದ್ದೆ. ಇವ್ನು ನೋಡಿದರೆ ಮಲಗ್ತಾನೆ ಇರಲಿಲ್ಲ. ನಮ್ಮ ಮಾವ ಅವರು ಬಂದು ನಾನು ಮಲಗಿಸ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ಮಾಡ್ತಾ ಇದೀಯಾ ಶ್ರೀನಿಕಾ? ಮಮ್ಮು ತಿಂತಾ ಇದೆಯಾ? ಓಕೆ. Hi guys, ಕಿವಿ ತಿಂತೀನಿ. ನಿಮಗೂ ಬೇಕಾ? Nanko beta. ಬನ್ನಿ. Money. ಆ್ಯಕ್ಚುಲಿ ಏನಂತ ಅಂದರೆ ನನಗೂ ಕೂಡ ರೊಟ್ಟಿನ ತಟ್ಬಿಟ್ಟು ಮಾಡೋಕ್ಕೆ ಬರಲ್ಲ. ಸೊ ನಾನು ಈ ಥರ ಲಟ್ಟಣಿಗೆಯಿಂದನೇ ಲಟ್ಟಿಸ್ಕೊಂಡು ಮಾಡೋದು. ಇವಾಗ ನಾರ್ಮಲಿ ನಾವು ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ರೊಟ್ಟಿ ಎಲ್ಲ ಹರಿದೋಗ್ಬಿಡುತ್ತಲ್ವ. ಸೊ ಹೀಗಾಗಿ ಈ ಥರ ಲಟ್ಟಣಿಗೆಗೆ ಸುತ್ತಕೊಂಡು ನಾನು ರೊಟ್ಟಿನ ಮಾಡೋದು. ಈಗ ಮಾಡಿದ್ರೆ ಈಸಿ ಆಗಿರುತ್ತೆ ಮತ್ತು ಹರಿದೋಗಲ್ಲ. ಆ್ಯಂಡ್ ಸಾಫ್ಟಾಗಿ ಕೂಡ ಬಂದಿರುತ್ತೆ, ಆ ಥರ ಏನು ರಫ್ ಆಗಲ್ಲ. ಈವ್ನಿಂಗ್ ಕೂಡ ಸಾಫ್ಟಾಗಿಯೇ ಇರುತ್ತೆ ರೊಟ್ಟಿ. ಆ್ಯಂಡ್ ಕುಕ್ಕಿಂಗ್ ಎಲ್ಲ ಆದಮೇಲೆ ನಮ್ಮ ಮಾವನವರು ಊಟ ಮಾಡಿ ಒಂದು ರಿವ್ಯೂ ಮಾಡಿದ್ರಿ ಇವತ್ತು. ನಮ್ಮ ಸೊಸಿ ಭಾರಿ ಅಡುಗೆ ಮಾಡ್ತಾರೆ.
ರೊಟ್ಟಿ ಅಂತೂ ಇವನ್ ನುಗ್ಗಿಕಾಯಿ ಬೇಳೆ ಸಾರಂತೂ ಅದನ್ನು ಹೇಳುವಂಗೆ ಇಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಇವನ್ ಊಟ ಆಯ್ತು ನೋಡ್ರಿ ಇವತ್ತು. ಆ್ಯಂಡ್ ಈವ್ನಿಂಗಲ್ಲಿ ಸ್ವಲ್ಪ ಮಕ್ಕಳನ್ನ ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾ ಇದ್ವಿ. ಸೊ ವೀಕೆಂಡಲ್ಲಿ ಅಥವಾ 15 ಡೇಗೆ ಒಂದು ಸತಿ ಈ ಥರ ಕರ್ಕೊಂಡು ಹೋಗ್ತಾರೆ, ಪಾರ್ಕ್ ಇಲ್ಲ ಗ್ರೌಂಡು ಇಲ್ಲ ಮಾಲ್ಗೆಲ್ಲ. ನಮ್ಮ ಕಾರ್ ಯಾವುದು? ನಮ್ಮ ಕಾರ್ ಯಾವುದು? ಯಾವುದು? ಆ್ಯಂಡ್ ನಮ್ಮ ಮನೆಗೆ ನಿಯರ್ ಆಗೋದು ಅಂಬೇಡ್ಕರ್ ಗ್ರೌಂಡ್. ಸೊ ನಾವು ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ಯೆಸ್, ವಾವ್, ಸೂಪರ್, ವಾವ್ ಶಿನಿಕಾ. ರನ್ ಮಾಡ್ತಾ ಇದ್ದಾನೆ ಶ್ರೇಯಾಂಶ್. ಶಯು ರನ್ ಮಾಡು, ರನ್ 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 ಶಯು ರನ್ ರನ್. ಗುಡ್ ಬಾಯ್. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ನಿತಿನ್ ಸೀರಿಯಸ್. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಮಕ್ಕಳ ಜೊತೆ ವೀಕೆಂಡಲ್ಲಿ ಔಟ್ಸೈಡ್ ಬಂದರೆ ಚೆನ್ನಾಗಿರುತ್ತೆ. ಅವ್ರಿಗೂ ಖುಷಿ ಆಗುತ್ತೆ. ನಮಗೂ ಸ್ವಲ್ಪ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅಲ್ಲಿ ನೋಡಿ ನಿಮ್ಮ ಮಗ ನೋಡಿ ಅಲ್ಲಿ ಯಾರ್ಯಾರು ಬರ್ತಾರೆ ಅಲ್ಲಿ ಇವನು ಅಲ್ಲಿರೋರ ಮುಖನೆಲ್ಲ ಇದೇ ಥರನೇ ನೋಡ್ತಾ ಇದ್ದ. ಅಲ್ಲೆಲ್ಲ ಓಡಾಡ್ತಾನೆ, ಹಿಂತಿರುಗಿ ನೋಡ್ತಾನೆ ಇದಿಲ್ಲೋ ಇಲ್ವೋ ಅಂತ. ಆಚೆ ಬಂದರೆ ಒಂಥರ ಫ್ರೀಡಮ್ ಸಿಕ್ಕಂಗೆ. ಫ್ರೀಡಮ್ ಸಿಕ್ಕಂಗೆ. ಅಲ್ಲಿ ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಗೇಟ್ ಹಾಕಿರ್ತೀವಲ್ವಾ, ಇವಾಗ ಗಿಳಿಗಳನ್ನ ಒಳಗಡೆ ಪಂಜರದಲ್ಲಿ ಇಟ್ಟು ಲಾಕ್ ಮಾಡಿರೋ ಥರ ಇರ್ತೀವಿ ನಾವು 3 ಜನನು. ಒಂದೇ ಸತಿ ಹೊರಗಡೆ ಬಂದ್ಬಿಟ್ರೆ ಹಾರೋಗುತ್ತೆ ನೋಡಿ, ಆ ಥರ ನಾವು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಪಾಪ ಮಕ್ಕಳು ಇವರೆಲ್ಲ ಟೈಮ್ ಮಕ್ಕಳ ಜೊತೆನೇ ಸ್ಪೆಂಡ್ ಮಾಡ್ತಾರೆ. ನಾನು ಆಫೀಸ್ಗೆ ಹೋಗ್ತೀನಿ, ಆಫೀಸಿಂದ ಬರ್ತೀನಿ, ಸುಸ್ತಾಗಿ ಬರ್ತೀನಿ, ಟೈಮೇ ಕೊಡಲ್ಲ ಇವ್ರಿಗೆ. ವೀಕೆಂಡ್ಸಲ್ಲಿ ಸ್ವಲ್ಪ ಆಚೆ ಬರ್ತೀವಿ. ಇದ್ದಾಗ ತುಂಬಾ ನಾಟಿಯಾಗಿದ್ದೆ ನಾನು. ಮನೆಯಲ್ಲಿ ಮಾತೇ ಕೇಳ್ತಿರ್ಲಿಲ್ಲ, ಹೊರಗಡೆನೇ ಹೋಗ್ತಾಯಿದ್ದೆ, ತುಂಬಾ ಆಟ ಆಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆ. ಆಟಾಡೆ ಮಣ್ಣಲ್ಲಿ, ಕಲ್ಲಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ವಿ. ಎಷ್ಟು ಬೀಳ್ತಾ ಇದ್ವಿ ನಾವು. ತುಂಬಾ ನಮಗೆ ಆವಾಗ ನಮ್ಮ ಅಪ್ಪ ಅಮ್ಮ ಅಷ್ಟು ಇದು ಇರಲಿಲ್ಲ, ರಿಸ್ಟ್ರಿಕ್ಷನ್ಸ್ ಮಾಡ್ತಿರ್ಲಿಲ್ಲ, ನೀವು ಹೋಗ್ಬಾರ್ದು ಆ ಮಾಡಿ. ನಾವು ಒಂಥರ ಬೆಳೆದಿದ್ದು ಒಂಥರ ತುಂಬ ಬಡತನದಲ್ಲಿ ಬೆಳೆದಿದ್ದು. ಆಮೇಲೆ ಒಂಥರ ತುಂಬ ಕಷ್ಟದಲ್ಲಿ ಬೆಳೆದಿದ್ವಿ ನಾವು. ಆವಾಗ ಇಷ್ಟೊಂದು ನಾವು ನಮ್ಮ ಮಕ್ಕಳಿಗೆ ಈಗ ಕೊಡ್ತಾ ಇದ್ದೀವಲ್ಲ, ಆ ಥರ ಕಂಫರ್ಟ್ನೆಸ್ ನಮಗೆ ಆ ಥರ ಸಿಗ್ತಿರ್ಲಿಲ್ಲ ಆವಾಗ. ನಮ್ಮದು ನಾವೇ ಇದು ಮಾಡ್ತಿದ್ವಿ ನಮ್ಮದೇ. ಆ್ಯಂಡ್ ಇವರು ನಮ್ಮ ಮಕ್ಕಳನ್ನೆಲ್ಲ ಆಟ ಆಡೋದನ್ನು ನೋಡಿ ಅವರು ಚಿಕ್ಕವರಿದ್ದಾಗ ಯಾವ ಥರ ಇದ್ದರು ಹೇಗೆ ಅಂತ ಎಲ್ಲ ಹೇಳ್ತಾ ಇದ್ದರು. ಸೊ ಇವನಂತೂ ಸಿಕ್ಕಾಪಟ್ಟೆ ಆಟ ಆಡ್ದ. ಅವನ್ನ ನೋಡಿ ನಮಗೇನೆ ಟಯರ್ಡ್ ಆಗೋಯ್ತು. ಮತ್ತು ತುಂಬ ದಿವಸ ಆಗೋಗಿತ್ತಲ್ವ, ನಾವು ಹೊರಗಡೆ ಬಂದಿರಲಿಲ್ಲ. ಸೊ ಹೀಗಾಗಿ ಗೋಬಿ ಮಂಚೂರಿನ ತಿನ್ನಬೇಕು ಅಂತ. ಗೋಬಿ ತಿಂತೀಯಾ? ಗೋಬಿ ಟೇಸ್ಟ್ ಮಾಡಿ. ಒನ್ ಬೈಟ್. ನನಗೆ ಗೋಬಿ ಇಷ್ಟ ಇಲ್ಲ. ನಾನು ಜೋಳ ತಿಂತೀನಿ. ಶಯು ಬಾಯ್ಲ್ಡ್ ಕಾರ್ನ್ ತಿಂತೀನಿ. ನಾನು ಜೋಳ ತಿಂತೀನಿ, ನಾಟಿ ಜೋಳ. ನಾನು ಜೋಳ ತಿಂದೆ, ನಾಟಿ ಜೋಳ ಇದು. ಶ್ರೇಯಾಂಶ್ ಮಲಗ್ತಾನೆ ಇವಾಗ, ನಿದ್ದೆ ಬಂದಿದೆ. ಹೌದು, ಅವನು ಆಟಾಡಿ ಫುಲ್ ಟಯರ್ಡ್ ಆಗ್ತಿದ್ದಾನೆ, ಫುಲ್ ಟಯರ್ಡ್.
ಗಾಯ್ಸ್ ಕೇಳಿಸ್ಕೊಂಡ್ರೆ ಎಷ್ಟು ಕ್ಯೂಟಾಗಿ ಅಂಬ್ರೇಲಾ ಅಂತ ಹೇಳ್ತಾ ಇದ್ದಾನಲ್ವಾ. ಆ್ಯಕ್ಚುಲಿ ಅವನು ಫಸ್ಟು ಇದು ಅಂಬ್ರೇಲಾ ಅಂತ ಹೇಳಿರೋದು. ನಾವೆಲ್ಲ ಮಾತಾಡೋದನ್ನು ಕೇಳಿಸ್ಕೊಳ್ತಾನಲ್ವಾ, ಇವಾಗ ಅವನು ಕೂಡ ಕಲಿತಾ ಇದ್ದಾನೆ. ಸ್ವಲ್ಪ ಎಲ್ಲ ವರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾನೆ. ಫಾಸ್ಟಾಗಿ ಕಲಿತಾ ಇದ್ದಾನೆ ಅನಿಸುತ್ತೆ ನನಗೆ. ಆ್ಯಂಡ್ ನೆಕ್ಸ್ಟ್ ನಾವಿಬ್ಬರು ಸೇರಿ ಇಲ್ಲಿ ಕುಕ್ಕಿಂಗ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಮಕ್ಕಳಿಗೆ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡು ಹೋಗಿದ್ದೆ. ಬಂದ ತಕ್ಷಣ ಅವರಿಬ್ಬರಿಗೂ ಊಟ ಮಾಡಿಸ್ದೆ. ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.